The real multiverse of madness, No Way Home 2.0, ಫಾಕ್ಸ್ ಯೂನಿವರ್ಸ್ನ ಎಂಡ್ ಗೇಮ್ ಆದ ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಟ್ರೈಲರ್ ನಿಜಕ್ಕೂ ಸಖತ್ತಾಗಿತ್ತು. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಟ್ರೈಲರ್ ರಿಲೀಸ್ ಆಗಿದೆ ಅಂಡ್ ಟ್ರೈಲರ್ ನಿಜಕ್ಕೂ ಕ್ರೇಜಿ ಆಗಿತ್ತು. ತುಂಬಾನೇ ಕ್ಯಾಮಿಯೋಸ್ಗೆ ರಿವೀಲ್ ಮಾಡಿದ್ದಾರೆ. ಜೊತೆಗೆ ಈ ಮೂವಿಯ ಪ್ಲಾಟ್ ನಮ್ಗೆ ಸ್ವಲ್ಪ ಗೊತ್ತಾಗಿರಬಹುದು. ಅಂಡ್ ಈ ಟ್ರೈಲರ್ ನೋಡಿ ನನಗೊಂದು ಅನ್ಸಿದ್ದು, ಈ ಮೂವಿಯ ಮೇನ್ ವಿಲನ್ ಕ್ಯಾಸಾಂಡ್ರಾ ನೋವಾ ಅಲ್ಲ, ಜೊತೆಗೆ ಇವೆಲ್ಲದ್ರ ಹಿಂದೆ ಇರೋದು ಬೇರೆ ಯಾರು ಅಲ್ಲ, ಈ ಮಲ್ಟಿವರ್ಸ್ ನ ಬಿಗ್ ಬ್ಯಾಡ್ ಆದ ಕ್ಯಾಂಗ್ ದ ಕಾಂಕರರ್. ಇವೆಲ್ಲದ್ರ ಬಗ್ಗೆ ಮಾತಾಡೋಣ ಈ ವಿಡಿಯೋಯಲ್ಲಿ. ಅಂಡ್ ಬ್ಯಾಡ್ ನ್ಯೂಸ್ ಏನಂದ್ರೆ, ಈ ಮೂವಿನೂ ಕೂಡ ನಮ್ಮ ಭಾಷೆಯಲ್ಲಿ ರಿಲೀಸ್ ಆಗ್ತಿಲ್ಲ. ಸೊ ಮಾರ್ವೆಲ್ ಅವರು ಡಾಕ್ಟರ್ ಸ್ಟ್ರೇಂಜ್ ನ ಮಲ್ಟಿವರ್ಸ್ ಮ್ಯಾಡ್ನೆಸ್ ಮೂವಿನ ನಮ್ಮ ಭಾಷೆಯಲ್ಲಿ ರಿಲೀಸ್ ಮಾಡಿದ್ರು. ಆದ್ರೆ ಆ ಮೂವಿಗೆ ಜಾಸ್ತಿ ಸ್ಕ್ರೀನ್ ಸಿಕ್ಕಿಲ್ಲ, ಜೊತೆಗೆ ಕಲೆಕ್ಷನ್ ಕೂಡ ಕಡಿಮೆ ಆಗಿತ್ತು. ಮೇ ಬಿ ಇದರಿಂದಾನೇ ಮಾರ್ವೆಲ್ ಮೂವೀಸ್ಗಳು ಕನ್ನಡ ಅಲ್ಲಿ ರಿಲೀಸ್ ಆಗ್ತಿಲ್ಲ. ನೋಡೋಣ ಮುಂದೆ ಫ್ಯೂಚರ್ ಅಲ್ಲಿ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿನ ನಮ್ಮ ಭಾಷೆಯಲ್ಲಿ ರಿಲೀಸ್ ಮಾಡಿದ್ರೆ ಸಾಕು. ಸೊ ಲಾಸ್ಟ್ ವಿಡಿಯೋ ಅಲ್ಲಿ ನಾನು ಹೇಳಿದ ಥಿಯರಿ ಯಾಕೋ ನಿಜ ಆಗೋ ತರನೇ ಇದೆ. ಸೊ ಟ್ರೈಲರ್ ಅಲ್ಲಿ ಸಾಕಷ್ಟು ಕ್ಯಾಮಿಯೋಸ್ ನೋಡ್ತೀವಿ ಅಂಡ್ ಈ ಮೂವಿ ಎಲ್ಲಾ ಎಕ್ಸ್ಮೆನ್ ಮೂವಿಗೂ ಕನೆಕ್ಟ್ ಆಗುತ್ತೆ. ಸೊ ಮೇ ಬಿ ಈ ಮೂವಿಯಲ್ಲಿ ಎಲ್ಲಾ ಎಕ್ಸ್ಮೆನ್ ಕ್ಯಾರೆಕ್ಟರ್ಸ್ಗೂ ಒಂದು ಸೆಂಡ್ ಆಫ್ ಕೊಡಬಹುದು. ಯಾಕಂದ್ರೆ ಈ ಮೂವಿ ಎಂಡ್ ಅಲ್ಲಿ ಡೆಡ್ ಪೂಲ್ ಮತ್ತೆ ವಾಲ್ವರಿನ್ ನಮ್ಮ ಮಾರ್ವೆಲ್ ಯೂನಿವರ್ಸ್ ಅಂದ್ರೆ ಅರ್ತ್ 616ಗೆ ಬರ್ತಾನೆ. ಸೊ ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲಿ ವಾಲ್ವರಿನ್ ಒಂದು ಬಾರ್ ಅಲ್ಲಿ ಕುತ್ಕೊಂಡಿರ್ತಾನೆ ಅಂಡ್ ಆ ಬಾರ್ ಓನರ್ ವಾಲ್ವರಿನ್ಗೆ ಹೇಳ್ತಾನೆ, ನೀನ್ ಇಲ್ಲಿ ಇರಂಗಿಲ್ಲ, ಇಲ್ಲೇ ಅಲ್ಲ ಬೇರೆ ಎಲ್ಲೂ ಕೂಡ ನೀನು ಇರಂಗಿಲ್ಲ ಅಂತ ಅವ್ನು ಹೇಳ್ತಾನೆ. ಅಂಡ್ ಈ ತರ ವಾಲ್ವರಿನ್ಗೆ ಯಾವಾಗ್ಲೂ ಆಗುತ್ತೆ, ಯಾಕಂದ್ರೆ ಅವನೊಬ್ಬ ಮ್ಯೂಟೆಂಟ್. ಅಂಡ್ ಅಲ್ಲಿಗೆ ಡೆಡ್ ಪೂಲ್ ಬಂದು ಆಂಟ್ ಮ್ಯಾನ್ ರೆಫರೆನ್ಸ್ ಕೊಡ್ತಾನೆ, ಹಾಯ್ ಪೀನಟ್ ಅಂತ, ಜೊತೆಗೆ ನನ್ನ ಜೊತೆ ನೀನ್ ಬಾ ಅಂತ ಕರೀತಾನೆ. ಅಂಡ್ ಆಗ ವಾಲ್ವರಿನ್ ಮುಚ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಂಡ್ ಆಗ ಅವನು ಕ್ಲಾಸ್ ನ ತೆಗಿಯಕ್ಕೆ ಹೋಗ್ತಾನೆ, ಆದ್ರೆ ಅದು ಕಂಪ್ಲೀಟ್ ಆಗಿ ಬರಲ್ಲ. ಅದಕ್ಕೆ ಡೆಡ್ ಪೂಲ್ ಇಲ್ಲಿ ಒಂದು ಜೋಕ್ ಮಾಡ್ತಾನೆ, 40 ವರ್ಷ ಆದ್ಮೇಲೆ ವಾಲ್ವರಿನ್ ಯಾಕೋ ವೀಕ್ ಆಗಿರಬಹುದು ಅಂತ ಹೇಳ್ತಾನೆ. ಆಗ ಡೆಡ್ ಪೂಲ್ ಅವನ್ ಗನ್ ಎತ್ಕೊಂತಾನೆ. ಅಂಡ್ ಈ ಗನ್ನ ನಾವು ಡೆಡ್ ಪೂಲ್ 2 ಅಲ್ಲಿ ನೋಡಿದೀವಿ. ಸೊ ನಾನು ಲಾಸ್ಟ್ ವಿಡಿಯೋಲ್ಲೇ ಹೇಳ್ದಂಗೆ ಇಲ್ಲಿ ಡೆಡ್ ಪೂಲ್ ವಾಲ್ವರಿನ್ ವೇರಿಯಂಟ್ಸ್ ನ ಹುಡ್ಕೊಂಡು ಹೋಗ್ತಾನೆ ಅಂಡ್ ಅದನ್ನೇ ನಾವಿಲ್ಲಿ ನೋಡೋದು. ಆದ್ರೆ ಇಲ್ಲಿ ಡೆಡ್ ಪೂಲ್ ಈ ವಾಲ್ವರಿನ್ ವೇರಿಯಂಟ್ ನ ಕರ್ಕೊಂಡು ಹೋಗಲ್ಲ ಅನ್ಸುತ್ತೆ. ಮೇ ಬಿ ಈ ವಾಲ್ವರಿನ್ ಒಬ್ಬ ವೇರಿಯಂಟ್ ಆಗಿರಬಹುದು, ಯಾಕಂದ್ರೆ ರಿಪೋರ್ಟ್ಸ್ ಇದೆ ದಟ್ ಈ ಮೂವಿಯಲ್ಲಿರೋ ವಾಲ್ವರಿನ್ಗೆ ಅವನ ಯೆಲ್ಲೋ ಬ್ಲೂ ಸೂಟ್ ಮೇಲೆ ಜಾಸ್ತಿನೇ ಅಟ್ಯಾಚ್ಮೆಂಟ್ ಇರುತ್ತೆ. ಯಾಕಂದ್ರೆ ಆ ಸೂಟ್ ಅವನ ಯೂನಿವರ್ಸ್ನ ಎಕ್ಸ್ಮೆನ್ ಟೀಮ್ ಅವದಾಗಿರತ್ತೆ. ಆ್ಯಂಡ್ ಮುಂದೆ ಪ್ಯಾರಾಡಾಕ್ಸ್ ಹೇಳ್ತಾನೆ, ಈ ವಾಲ್ವರಿನ್ ವೇರಿಯಂಟ್ ಅವನ ವರ್ಲ್ಡ್ನ ಅವನೇ ಬಿಟ್ಕೊಟ್ಟ ಡೆಸ್ಟ್ರಾಯ್ ಆಗಕ್ಕೆ ಅಂತ. ಸೊ ಇಲ್ಲಿ ನಾವು ಮಲ್ಟಿವರ್ಸ್ನ ಹೊಸ ಕಾನ್ಸೆಪ್ಟ್ನ ನೋಡ್ತೀವಿ, ಅದೇ ಹ್ಯಾಂಕರ್ ಹೀರೋ. ಆ್ಯಂಡ್ ಈ ಕಾನ್ಸೆಪ್ಟ್ ಬಗ್ಗೆನೇ ನಾನು ಒಂದು ಸೆಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಆ್ಯಂಡ್ ಅದನ್ನ ನೋಡಿ ನನಗನ್ಸೋ ಪ್ರಕಾರ ಎಕ್ಸ್ಮೆನ್ ದ ಲಾಸ್ಟ್ ಸ್ಟ್ಯಾಂಡ್ ಮೂವಿಯಲ್ಲಿ ವಾಲ್ವರಿನ್ ಜೀನ್ ಗ್ರೇನ ಅವನ್ ಯೂನಿವರ್ಸ್ ಅಲ್ಲಿ ಬದುಕಿಸಿರೋ ಕಾರಣ ಅವನ್ ಯೂನಿವರ್ಸ್ ಸ್ಲೋ ಆಗಿ ಡೆಸ್ಟ್ರಾಯ್ ಆಗಿರಬಹುದು. ಅಂಡ್ ನೀವಿಲ್ಲಿ ನೋಡಬಹುದು ಪ್ಯಾರಾಡಾಕ್ಸ್ಗೆ ಯಾರೋ ಸರಿಯಾಗಿ ಕುರುಪ್ ಹಾಕಿದ್ದಾರೆ. ಅಂಡ್ ಅದು ಬೇರೆ ಯಾರು ಅಲ್ಲ, ನಮ್ಮ ವಾಲ್ವರಿನೇ ಆಗಿರುತ್ತಾನೆ. ಸೊ ಈ ವಾಲ್ವರಿನ ವೇರಿಯಂಟ್ TVA ಜೈಲಲ್ಲಿ ಇರಬಹುದು. ಇದ್ರ ಬಗ್ಗೆ ನನ್ನ ಹತ್ರ ಒಂದು ಥಿಯರಿ ಇದೆ. ಸೊ ಮೇ ಬಿ ಈ ಥಿಯರಿ ನಿಜ ಆಗಬಹುದು ಅಥವಾ ಆಗದೆ ಇರಬಹುದು. ಸೊ ನನಗನ್ಸೋ ಪ್ರಕಾರ ಇಲ್ಲಿ ಪ್ಯಾರಾಡಾಕ್ಸ್ ಕ್ಯಾಂಗ್ ನ ಕೆಳಗೆ ಕೆಲಸ ಮಾಡ್ತಿರಬಹುದು. ಕ್ಯಾಂಗ್ ಅಂದ್ರೆ ನಮ್ಮ ಜಾನಥನ್ ಮೇಜರ್ಸ್ ಅವರ ಕ್ಯಾಂಗ್ ಅಲ್ಲ, ಅವರು ರೀಕ್ಯಾಸ್ಟ್ ಆಗಿದ್ದಾರೆ. ಸೊ ಮೇ ಬಿ ನಾವಿಲ್ಲಿ ಒಂದು ಹೊಸ ಕ್ಯಾಂಗ್ ನ ವೇರಿಯಂಟ್ ನೋಡಬಹುದು. ಮೇ ಬಿ ಬಿಯಾಂಡರ್ ಅಥವಾ ಅದೇ ಕ್ಯಾಂಗ್ ವೇರಿಯಂಟ್ಸ್ ಗಳನ್ನ ಬೇರೆ ಆಕ್ಟರ್ ಪ್ಲೇ ಮಾಡಬಹುದು. ಸೊ ನನ್ನ ಥಿಯರಿ ಏನಂದ್ರೆ, ಸೊ ಪ್ಯಾರಾಡಾಕ್ಸ್ TVA ಅಲ್ಲಿ ಒಂದು ಮಲ್ಟಿವರ್ಸಲ್ ಟೀಮ್ ನ ಬಿಲ್ಡ್ ಮಾಡ್ತಿರಬಹುದು. ಅಂಡ್ ಆ ಟೀಮ್ ಕ್ಯಾಂಗ್ ಮೇಲೆ ಫೈಟ್ ಮಾಡೋ ಬದಲು ಕ್ಯಾಂಗ್ ಜೊತೆಗೆ ಟೀಮ್ ಅಪ್ ಆಗಬಹುದು. ಸೊ ಅದಕ್ಕೆ ಇಲ್ಲಿ ಪ್ಯಾರಾಡಾಕ್ಸ್ ಯಾರ್ಯಾರು ಅವ್ರ ಯೂನಿವರ್ಸ್ನ ಅವರೇ ಡೆಸ್ಟ್ರಾಯ್ ಮಾಡಿರ್ತಾರೋ ಅವ್ರನ್ನ TVAಗೆ ಕರ್ಕೊಂಡ್ಬಂದು TVA ಜೈಲಲ್ಲಿ ಹಾಕಿ ಒಂದು ಟೀಮ್ ನ ಬಿಲ್ಡ್ ಮಾಡ್ತಿರಬಹುದು. ಸೊ ಈ ಪ್ಲಾನ್ ಬಗ್ಗೆ ಡೆಡ್ ಪೂಲ್ಗೆ ಗೊತ್ತಿರಲ್ಲ. ಅಂಡ್ ಈ ಪ್ಲಾನ್ ಬಗ್ಗೆ ವಾಲ್ವರಿನ್ಗೆ ಗೊತ್ತಾಗಿ ಅವನು TVA ಜೈಲಿಂದ ಎಸ್ಕೇಪ್ ಆಗಿರಬಹುದು. ಸೊ ಅವನ ಹಿಡಿಯಕ್ಕೆ TVA ಅವರು ಡೆಡ್ ಪೂಲ್ ನ ಕರ್ಕೊಂಡ್ ಬಂದಿರಬಹುದು. ಅಂಡ್ ಇಲ್ಲಿ TVA ಮತ್ತೆ ಪ್ಯಾರಾಡಾಕ್ಸ್ಗೆ ವಾಲ್ವರಿನ್ ಒಬ್ನೇ ಅಲ್ಲ ಪ್ರಾಬ್ಲಮ್, ಅವನಿಗಿಂತ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ, ಅದೇ ಕ್ಯಾಸಾಂಡ್ರಾ ನೋವಾ. ಯಾಕಂದ್ರೆ ಕ್ಯಾಸಾಂಡ್ರಾ ವಾಯ್ಡ್ ಜಾಗನ ಕಂಪ್ಲೀಟ್ ಆಗಿ ರೂಲ್ ಮಾಡ್ತಿರ್ತಾಳೆ. ನೀವು ಟ್ರೈಲರ್ ಅಲ್ಲಿ ಕೂಡ ನೋಡಬಹುದು, ಕ್ಯಾಸಾಂಡ್ರಾ ಅಲಾಯತ್ನ ಅವಳ ಪವರ್ಸ್ ಮುಖಾಂತರ ಕ್ಯಾಪ್ಚರ್ ಕೂಡ ಮಾಡಿರ್ತಾಳೆ. ಸೊ ಅದಕ್ಕೆ ಅನ್ಸುತ್ತೆ ಡೆಡ್ ಪೂಲ್ ಮತ್ತೆ ವಾಲ್ವರಿನ್ ಇಬ್ರು ಕೂಡ ಕ್ಯಾಸಾಂಡ್ರಾ ನೋವಾ ಅಗೇನ್ಸ್ಟ್ ಫೈಟ್ ಮಾಡಕ್ ಹೋಗ್ತಾರೆ. ಆದ್ರೆ ಅವ್ರಿಗೆ ಆಗ ಗೊತ್ತಾಗುತ್ತೆ TVA ಅವರು ಇವನ್ನೆಲ್ಲಾನು ಇಟ್ಕೊಂಡು ಏನ್ ಮಾಡ್ತಾರೆ ಅಂತ. ಅದಕ್ಕೆ ಇಲ್ಲಿ ನಾವು ನೋಡಬಹುದು ಡೆಡ್ ಪೂಲ್ ಮತ್ತೆ ವಾಲ್ವರಿನ್ ಒಂದು ಪೋರ್ಟಲ್ ಒಳಗೆ ಜಂಪ್ ಮಾಡೋದ್ನ. ಅಂಡ್ ಆ ಪೋರ್ಟಲ್ ಇಂದ ಡೆಡ್ ಪೂಲ್ ಮತ್ತೆ ವಾಲ್ವರಿನ್
ನಮ್ಮ ಯೂನಿವರ್ಸ್ ಅಂದರೆ ಅರ್ತ್ 616ಗೆ ಬರೋದು. ಸೊ ಇದು ಜಸ್ಟ್ ನನ್ನ ಥಿಯರಿ ಅಷ್ಟೇ. ಸೊ ನನ್ನ ಥಿಯರಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ಸ್ ತಿಳಿಸಿ. ಅಂಡ್ ಈಗ ಟ್ರೈಲರ್ ಬ್ರೇಕ್ ಡೌನ್ ಮತ್ತೆ ಕಂಟಿನ್ಯೂ ಮಾಡೋಣ. ಅಂಡ್ ಮುಂದೆ ನಾವು ಡೆಡ್ಪೂಲ್ ಮತ್ತೆ ವಾಲ್ವರಿನ್ ಇಬ್ರು ಕೂಡ ವಾಯ್ಡ್ ಅಲ್ಲಿ ಇರೋದು ನೋಡ್ತೀವಿ. ಅಂಡ್ ಅಲ್ಲೇ ವಾಲ್ವರಿನ್ ನಾನು ನಿನಗೆ ಹೆಲ್ಪ್ ಮಾಡಲ್ಲ, ಏನ್ ಬೇಕಾದ್ರೂ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಡೆಡ್ಪೂಲ್ ಅವನಿಗೆ ಉರಿಸ್ತಾನೆ, ಯಾಕಂದ್ರೆ ಅವ್ನಿಗೆ ಹೆಲ್ಪ್ ಮಾಡಬಹುದು ಅಂತ. ಅಂಡ್ ಆಗ ನಾವು ಇವ್ರಿಬ್ರದ್ದು ಒಂದು ಎಪಿಕ್ ಫೈಟ್ ಸೀನ್ಸ್ ಗಳು ನೋಡ್ತೀವಿ. ಅಂಡ್ ಅದನ್ನ ನೋಡಿ ನನಗಂತೂ ತುಂಬಾನೇ ನೋವಾಯ್ತು. ಯಾವಾಗ ವಾಲ್ವರಿನ್ ಅವ್ನ ಕ್ಲಾಸ್ ಮುಖಾಂತರ ಡೆಡ್ಪೂಲ್ ನ ಗೋಬಿ ಮಂಜೂರಿಗೆ ಚುಚ್ತಾನಲ್ವಾ ಆಗ. ಅಂಡ್ ಇನ್ನೊಂದ್ ಕಡೆ ಡೆಡ್ಪೂಲ್ ಅವ್ನ ಗನ್ಸ್ ಇಂದ ವಾಲ್ವರಿನ್ ಕಿಡ್ನಿಗೆ ಹೊಡಿತಾನೆ. ಅಂಡ್ ಈ ಫೈಟ್ ಸೀನ್ಸ್ ನೋಡಕ್ಕಂತೂ ನಿಜಕ್ಕೂ ಮಸ್ತ್ ಆಗಿತ್ತು. ಸೊ ಇಲ್ಲಿ ನಾವು ಕ್ಯಾಸಂಡ್ರಾ ನೋವಾದ ಫಸ್ಟ್ ಲುಕ್ ನೋಡ್ತೀವಿ. ಸೊ ಕಾಮಿಕ್ಸ್ ಅಲ್ಲಿ ಕ್ಯಾಸಂಡ್ರಾ ನೋವಾ ಪ್ರೊಫೆಸರ್ ಎಕ್ಸ್ ನ ಟ್ವಿನ್ ತಂಗಿ ಆಗಿರ್ತಾಳೆ. ಸೊ ಇವರಿಬ್ರು ಹೊಟ್ಟೆ ಒಳಗಿರುವಾಗ್ಲೇನೆ ಪ್ರೊಫೆಸರ್ ಎಕ್ಸ್ ಅವನ ಟೆಲಿಕನೆಸಿಸ್ ಪವರ್ ಇಂದ ಕ್ಯಾಸಂಡ್ರಾ ನೋವಾ ಫ್ಯೂಚರ್ ನೋಡಿ ಅವಳು ಎಷ್ಟು ಈವಿಲ್ ಅಂತ ಗೊತ್ತಾದ್ಮೇಲೆ ಪ್ರೊಫೆಸರ್ ಎಕ್ಸ್ ಹೊಟ್ಟೆಯಲ್ಲೇ ಅವಳನ್ನ ಸಾಯಿಸ್ತಾನೆ. ಆದ್ರೆ ಕ್ಯಾಸಂಡ್ರಾ ನೋವಾ ಹೇಗೋ ಬದುಕಿ ಸೀವೇಜ್ ಅಲ್ಲಿ ಇದ್ದು ಅವ್ರ ಪವರ್ಸ್ನೆಲ್ಲ ಕಂಟ್ರೋಲ್ ಮಾಡೋದ್ ಕಲ್ತಿ ಮುಂದೆ ಪ್ರೊಫೆಸರ್ ಎಕ್ಸ್ ನ ಸಾಯಿಸ್ತಾಳೆ. ಅಂಡ್ ನೀವು X-Men 97 ಸೀರೀಸ್ ನೋಡ್ತಿದ್ರೆ ಅಂಡ್ ಅದರಲ್ಲಿ ಟ್ರಾಸ್ಕ್ ಒಂದು ಮಾಸ್ಟರ್ ಸೆಂಟಿನೆಲ್ಲ ಕಳಿಸಿ ಇಡೀ ಜಿನೋಶಾಲ್ ಇರುವ ಎಲ್ಲ ಮ್ಯೂಟೆಂಟ್ಸ್ ಕೂಡ ಸಾಯಿಸ್ತಾನೆ. ಆದ್ರೆ ಕಾಮಿಕ್ಸ್ ಅಲ್ಲಿ ಇದೆಲ್ಲಾನು ಕೂಡ ಮಾಡೋದು ಕ್ಯಾಸಂಡ್ರಾ ನೋವಾ. ಸೊ ಕ್ಯಾಸಂಡ್ರಾ ನೋವಾ ನಾನು ಒಬ್ಳೇ ಒಂದು ಸುಪೀರಿಯರ್ ಮ್ಯೂಟೆಂಟ್ ಆಗಬೇಕು ಅಂತ ಜಿನೋಶಾಲ್ ಇರುವ ಎಲ್ಲ ಮ್ಯೂಟೆಂಟ್ಸ್ ಕೂಡ ಸಾಯಿಸ್ತಾಳೆ. ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಕ್ಯಾಸಂಡ್ರಾ ನೋವಾ ಎಷ್ಟು ಪವರ್ಫುಲ್ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರೊಫೆಸರ್ ಎಕ್ಸ್ ಹತ್ರ ಇರುವ ಎಲ್ಲ ಪವರ್ಸ್ನು ಕೂಡ ಒಂದು ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿದ್ರೆ ಹೇಗಿರುತ್ತೋ ಅದೇ ಕ್ಯಾಸಂಡ್ರಾ ನೋವಾ. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಮೂವಿ ಫಾಕ್ಸ್ ಯೂನಿವರ್ಸ್ ನ ಅವೆಂಜರ್ಸ್ ಎಂಡ್ ಗೇಮ್ ತರ. ಸೊ ಇಲ್ಲಿ ಕ್ಯಾಸಂಡ್ರಾ ನೋವಾ X-Men ಮೂವೀಸ್ಗಳ ಎಲ್ಲ ವಿಲನ್ಸ್ನು ಕೂಡ ಮತ್ತೆ ಕರ್ಕೊಂಡ್ ಬಂದಿದ್ದಾಳೆ. ಸೊ ನೀವು ಈ ಸೀನಲ್ಲಿ ನೋಡಬಹುದು ಟಾಡ್, ಕಲಿಸ್ಟೋ, ಅಜಾಜಿಲ್, ಡೆಡ್ ಸ್ಟ್ರೈಕ್, ರಷ್ಯನ್ನ ನೋಡ್ತೀವಿ. ಸೊ ಇದೇ ತರನೇ ಸ್ಪೈಡರ್ಮ್ಯಾನ್ ನೋ ವೇ ಹೋಮ್ ಅಲ್ಲೂ ವಿಲನ್ಸ್ ನ ತೋರಿಸಿದ್ರು, ಆದ್ರೆ ಟೋಬಿ ಮತ್ತೆ ಆಂಡ್ರೂ ತೋರಿಸಿದ್ದಿಲ್ಲ. ಸೊ ಇಲ್ಲೂ ಕೂಡ ನಾವು ಸಾಕಷ್ಟು X-Men ಕ್ಯಾರೆಕ್ಟರ್ಸ್ ಗಳು ನೋಡ್ತೀವಿ, ಆದ್ರೆ ತೋರಿಸಿಲ್ಲ ಅಷ್ಟೇ ಇನ್ನ. ಅಂಡ್ ಈ ಸೀನ್ ನನಗಂತೂ ಫೇವ್ರೇಟ್ ಸೀನ್ ಅನ್ಬಹುದು. ಸೊ ಇಲ್ಲಿ ಯಾವುದೋ ಒಂದು ಯೂನಿವರ್ಸ್ ಅಲ್ಲಿ ಯಾರನ್ನೋ ಫೇಸ್ ಮಾಡಕ್ಕೆ ಸ್ಲೋ ಮೋಷನ್ ಅಲ್ಲಿ ಡೆಡ್ಪೂಲ್ ಮತ್ತೆ ವಾಲ್ವರಿನ್ ಬರ್ತಾರೆ. ಅಂಡ್ ಈ ಸೀನ್ ಅಲ್ಲಿ ವಾಲ್ವರಿನ್ ಅಂತೂ ಯು ಜಾಕ್ಮ್ಯಾನ್ ಅಲ್ಲ, ಯೂಜ್ ಜಾಕ್ಡ್ ಮ್ಯಾನ್ ಅನ್ಬಹುದು. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ವಾಲ್ವರಿನ್ ಕ್ಯಾಸಂಡ್ರಾ ಮೇಲೆ ಅವಳ ಶಿಪ್ ಅಲ್ಲೇ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಆದ್ರೆ ಕ್ಯಾಸಂಡ್ರಾ ಅವಳ ಪವರ್ಸ್ ಮುಖಾಂತರ ಎಷ್ಟು ಈಸಿಯಾಗಿ ಡಿಫೆಂಡ್ ಮಾಡ್ತಾಳೆ. ಅಂಡ್ ಇಲ್ಲಿ ನಮ್ಗೆಲ್ಲರಿಗೂ ಶಾಕ್ ಆಗೋ ಸೀನ್ ನೋಡ್ತೀವಿ. ಸೊ ಇಲ್ಲಿ ಕ್ಯಾಸಂಡ್ರಾ ನೋವಾ ಸತ್ತೋಗಿರೋ ಆಂಟ್ ಮ್ಯಾನ್ ಮುಖ ಇಂದ ಆಚೆ ಬರ್ತಾಳೆ. ಆಂಟ್ ಮ್ಯಾನ್ ಮುಖ ಅಷ್ಟೇ ಅಲ್ಲ, ಅವನ್ ಬಾಡಿನೇ ಇಲ್ಲಿ ಇವಳು ಅವಳ ಶಿಪ್ ಆಗಿ ಮಾಡ್ಕೊಂಡಿದ್ದಾಳೆ. ಸೊ ಇದು ಯಾವ ಆಂಟ್ ಮ್ಯಾನ್ ವೇರಿಯಂಟ್ ಆಗಿರಬಹುದು ಅಥವಾ ಇದು ಸ್ಕಾಟೇ ಅಲ್ಲ ಆಂಗ್ ಪಿಮ್ ಆಗಿರಬಹುದಾ ಅಂತ ನೋಡ್ಬೇಕು. ಅಂಡ್ ಇಲ್ಲಿ ನಾವು ವಾಲ್ವರಿನ್ ಫ್ಲಾಶ್ ಬ್ಯಾಕ್ ನೋಡ್ತೀವಿ. ಇಲ್ಲಿ ವಾಲ್ವರಿನ್ ಪಕ್ಕದಲ್ಲೇ ಒಂದು ದೊಡ್ಡ ಕಲ್ಗಳಿರುತ್ತೆ. ಇದೇ ತರನೇ ನಾವು X-Men ಡೇಸ್ ಆಫ್ ಫ್ಯೂಚರ್ ಪಾಸ್ಟ್ ಕಾಮಿಕ್ ಬುಕ್ ಅಲ್ಲಿ ನೋಡ್ತೀವಿ. ಸೊ ಈ ಕಾಮಿಕ್ ಬುಕ್ ಅಲ್ಲಿ ಈ ದೊಡ್ಡ ದೊಡ್ಡ ಕಲ್ಲುಗಳು X-Men ಮೆಂಬರ್ಸ್ ಗಳನ್ನ ಊಟ ಹಾಕಿರೋ ಜಾಗ ಆಗಿರುತ್ತೆ. ಸೊ ಮೇ ಬಿ ಅದನ್ನೇ ನಾವಿಲ್ಲಿ ನೋಡಬಹುದು. ಅಂಡ್ ಫೈನಲಿ ನಾವು ಅಲಯತ್ನ ನೋಡ್ತೀವಿ. ಅಂಡ್ ಇದರಿಂದ ಕನ್ಫರ್ಮ್ ಆಯ್ತು ದಟ್ ಈ ಜಾಗ ವಾಯ್ಡ್ ಅಂತ. ಅಂಡ್ ಈ ಮೂವಿ ಸುಮಾರು 50-60% ವಾಯ್ಡ್ ಅಲ್ಲಿ ನಡೆಯುತ್ತೆ. ಮುಂದೆ ನಾವು ರೆಡ್ ಸ್ಕಲ್ ನ ಗಾಡಿ ನೋಡ್ತೀವಿ, ಜೊತೆಗೆ ಫ್ಯಾಂಟಾಸ್ಟಿಕ್ 4 ನ ಗಾಡಿ ಕೂಡ ನೋಡ್ತೀವಿ, ಜೊತೆಗೆ ಡಾಗ್ ಪೂಲ್ ನ ಫಸ್ಟ್ ಲುಕ್ ನೋಡ್ತೀವಿ. ಅಂಡ್ ನೀವು ಈ ಸೀನ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯಾವ್ದೋ ಒಂದು ಹುಡುಗಿ ಕೈ ನೋಡ್ತೀವಿ, ಅವಳು ಏನೋ ಎತ್ಕೊಂಡು ಒಡಿಯಕ್ ಹೋಗ್ತಿರ್ಬಹುದು ಅಂತ. ಸೊ ಮೇ ಬಿ ಇದು ಎಲೆಕ್ಟ್ರಾ ಇರಬಹುದು. ಅಂಡ್ ಈ ಜಾಗದಲ್ಲಿ ವಾಲ್ವರಿನ್ ಮತ್ತೆ ಕ್ಯಾಸಂಡ್ರಾ ಆಗ್ಲೇ ಫೈಟ್ ಆಡ್ತಿದ್ರು. ಅಂಡ್ ಈಗ ಡೆಡ್ಪೂಲ್ ಮತ್ತೆ ವಾಲ್ವರಿನ್ ಅದೇ ಜಾಗದಿಂದ ಯಾರೋ ಹಾಕಿದ್ದ ಪಾರ್ಟಲ್ ಒಳಗೆ ಹೋಗ್ತಿದ್ದಾರೆ. ಸೊ ನೀವು ಈ ಸೀನ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಈ ಸೀನ್ ಸೈಡ್ ಅಲ್ಲಿ ನಾವು ಕ್ಯಾಸಂಡ್ರಾ ನೋವಾ ನೋಡ್ತೀವಿ. ಅಂಡ್ ಅವಳು ಇಲ್ಲಿ ಇವರಿಬ್ರು ಕೂಡ ತಡಿಯಕ್ ಹೋಗ್ತಿಲ್ಲ. ಸೊ ಮೇ ಬಿ ಈ ಪಾರ್ಟಲ್ ನ ಅವಳೇ ಹಾಕಿರಬಹುದು. ಅಂಡ್ ಟ್ರೈಲರ್ ನ ಕೊನೆಯಲ್ಲಿ ವೇಡ್ ಮತ್ತೆ ಬ್ರೈಂಡೈಲ್ ಕೊಕೇನ್ ಬಗ್ಗೆ ಮಾತಾಡ್ತಾರೆ. ಅಂಡ್ ಆಗ ವೇಡ್ ಹೇಳ್ತಾನೆ, ಕೆವಿನ್ ಫ್ಯಾಗಿ ನನಗೆ ನೀನು ಏನೆಲ್ಲ ಬೈಕೋ ಆದರೆ ಕೊಕೇನ್ ಬಗ್ಗೆ ಮಾತ್ರ ಮಾತಾಡಬೇಡ ಅಂದಿದ್ದಾನೆ. ಅಂಡ್ ಆಗ ಬ್ಲೈಂಡೈಲ್ ಕೆಲವೊಂದು ಕೋಡ್ ವರ್ಡ್ಸ್ ಹೇಳ್ತಾಳೆ. ಆಗ ವೇಡ್ ಹೇಳ್ತಾನೆ ಅವನಿಗೆ ಎಲ್ಲ ಕೋಡ್ ವರ್ಡ್ಸು ಗೊತ್ತು ಅಂತ. ಇಲ್ಲಿಗೆ ಟ್ರೈಲರ್ ಮುಗಿಯುತ್ತೆ. ಈ ಮೂವಿಯಲ್ಲಿ ನಾವು X-23 ಕ್ಯಾರೆಕ್ಟರ್ ಕೂಡ ನೋಡ್ತೀವಿ. ಹೇಗೆ ಲೋಗನ್ ಮೂವಿಯಲ್ಲಿ ಏನಾಗಿತ್ತೋ ಅದ್ರ ಬಗ್ಗೆ ಕೂಡ ನಾವು ರೆಫರೆನ್ಸ್ ನೋಡ್ತೀವಿ. ಓವರ್ ಆಲ್ ಟ್ರೈಲರ್ ನನಗಂತೂ ಮಸ್ತಾಗಿತ್ತು ಅಂತ ಹೇಳ್ಬಹುದು. ಸೊ ನಿಮಗೆ ಈ ಟ್ರೈಲರ್ ನೋಡಿ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗೆ ಇಷ್ಟೇ.
ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.